ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಶಿಲ್ಪ ಪ್ರಾಬ್ಲಮ್ ಮನೆ ಯಾರು ಹೋದ್ರೆ ಗಾಡಿ ಶಿಲ್ಪ ನಮ್ಮ ಗಾಡಿ ಶಿಲ್ಪ ನಮ್ಮ ಗಾಡಿ ಶಿಲ್ಪ ಹೊರಗಡೆ ಆ ಬೇರೆ ಗಾಡಿ ಶಿಲ್ಪ ಪ್ರಾಬ್ಲಮ್ ಗೊತ್ತಾಗ್ತದೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಹೋಗಿರ್ತೇನೆ ನಾನು ಹೇಳಿ ನೀವು ಪ್ರೆಸ್ಸಿಗೆ ನೀವು ಆ ರೀತಿ ಮಾತಾಡಿ. ನಮ್ಮ ಗಾಡಿನೂ ಅದಾವ್ರಿ, ನಮ್ಮ 500 ಟನ್ ಕಬ್ಬನು ಆತವ್ರಿ. ಗೊತ್ತಾಯ್ತು ಅಂದ್ರೆ ನೀವು ಹೇಳೋದು ಬೈ ಮಿಸ್ಟೇಕ್ ಆಗಿ ಸರ್ 2 ನಿಮಿಷ ಮನೆಗೆ ಹೋದಾಗ ಹೇಳ್ಬಿಡ್ರಿ ಸರ್. ನೀವು ಅಷ್ಟು ನೀವು ಮಾತಾಡಿ ನಾ ಬರ್ತೇನೆ. ಗಾಡಿ ಶಿಫ್ಟ್ ನಮ್ಗೆ ಕೊಡೋ ಸಂಬಂಧ ಗೊಂದಲ ಆಗ್ಯದ್ರಿ. ಗೊಂದಲ ಸಂಬಂಧ ಏನಪ್ಪ ಮತ್ತೆ ರಿಯಾಯಿತಿ ಏನಪ್ಪ ಅಂದ್ರೆ ನಮ್ಗೆ ಕರೆಕ್ಟ್ ಮಾಡ್ಕೆ ಕೊಟ್ಟಿರ್ತೀರಿ. ಶಿಲ್ಪ ಚೈನ ಮತ್ತೆ ಡೈಲಿ ಮತ್ತೆ 221 ಟನ್ ಹಚ್ಕೊಟ್ಟಿನಿ ಕಬ್ಬ. ಡೈಲಿ ಕಾಟ ಮಾಡಿಸಿ ಹಚ್ಕೊಟ್ಟಿನಿ. ಯಾವುದೋ ಏನೋ ತೊಂದರೆ ಏನೋ ಆಗಿಲ್ರಿ, ಕರೆಕ್ಟೇ ಬಂದದ್ರಿ. ಈಗ ನಾನು 221 ಟನ್ ಅವ್ರ ಫ್ಯಾಕ್ಟ್ರಿಗೆ ನಾನು ಕಬ್ಬು ಹಚ್ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಾವು ಒಂದು 10 ರಿಂದ 25 ಗಾಡಿ ಕಾಟ ಮಾಡಿ ಕಳಿಸಿದ್ವಿ ರೀ ಹೊರಗಡೆ ಬೇರೆ ಕಾಟಗಳಲ್ಲಿ. ಇಲ್ಲಿ ಬೇರೆ ಗಾಡಿ ಕಾಟ ಮಾಡಿದ್ರೆ ಟ್ರ್ಯಾಕ್ಟರ್ ಕಾಟ ಮಾಡಿದ್ರೆ ನಮ್ಗೆ ಯಾವ ಪಾರ್ಟಿಗಳು ಬಂದಿಲ್ಲ. ಅಷ್ಟೆಲ್ಲ ಬರೋಬ್ಬರ ಐತಿ. ಸುಮ್ಮನೆ ಬೇರೆಗಳು ಆರೋಪಗಳು ಮಾಡ್ತಾ ಇದ್ದಾರೆ, ಫ್ಯಾಕ್ಟ್ರಿ ಮ್ಯಾಗ ಬಿಲೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಯಾವ ತೊಂದರೆ ಏನಪ್ಪ ಅಂದ್ರೆ ತೊಂದರೆ ಆದ ಸಂಬಂಧ ಏನಪ್ಪ ಅಂದ್ರೆ ನಮ್ಗೆ ಅವ್ರಿಗೆ ಗೊಂದಲ ಆಗೈತ್ರಿ ಅಷ್ಟೇ. ಬೇರೆದವ್ರಿಗೆ ಗಾಡಿ ಶಿಲ್ಪ ನಮ್ಗೆ ಕೊಟ್ಟು ನಮ್ಮ ಗಾಡಿ ಶಿಲ್ಪ ಅವ್ರಿಗೆ ಕೊಟ್ಟು ತೊಂದರೆ. ನಮ್ಮ ಡ್ರೈವರ್ಗಳ ತೊಂದರೆ ಪ್ರಾಬ್ಲಮ್ ಫ್ಯಾಕ್ಟ್ರಿ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲದು. ಡ್ರೈವರ್ಗಳು ಮಿಸ್ಟೇಕ್ ಮಾಡಿದ್ರಿಂದ ಆಗೈತೆ. ಆಗಿಂದ ಮತ್ತೆ ಬಂದು ಎಲ್ಲ ನಾವು ಡಿಸಿಷನ್ ಕೂಡ ಆಗ್ತೀವಿ. ಫ್ಯಾಕ್ಟ್ರಿ ಕರೆಕ್ಟ್ ಐತಿ, ನಾವು ರೈತರು ಅದಕ್ಕೆಲ್ಲ ಒಪ್ಪಿದ್ದೀವಿ ಅಂತ. ಓಕೆ ಸರ್. 1163 ಒಂದು ಗಾಡಿ ಬೇರೆ ಗಾಡಿ ಶಿಲ್ಪ ಇರೋದ ಕಾರಣ ಬೇರೆ ಗಾಡಿ ಶಿಲ್ಪ 1164, ನಮ್ಮ ಗಾಡಿ ಶಿಲ್ಪ 1163 ಇತ್ತು. ಅದು ಫಾಲ್ಟ್ ಆಗಿದ್ದ ಕಾರಣ ನಾವು ರೈತರು ಇಲ್ಲೇ ಅದಾರ, ನಾವು ಗಾಡಿ ಮಾಲಕರು ಇದ್ದೀವಿ. ಅದು ಫಾಲ್ಟ್ ಏನು ಶಿಲ್ಪ ಫಾಲ್ಟ್ ಆಗಿದ್ದ ಕಾರಣ ಬೇರೆ ತಾಲೂಕಿನ ರೈತರು ಬಂದು ಮನವಿ ಕೊಡಾಕತ್ತಾರೆ. ಇನ್ನಂತ ಸಂಗಮನಾಥ ಸುದರ್ಶನಾಗ ಇದು ಕಾಟ ಹೊಡ್ಯಾಕತ್ತಾರ, ಹಂಗೆ ಇದು ಫುಲ್ ರೈತರಿಗೆ ಲಾಸ್ ಮಾಡಾಕತ್ತಾರ, ಅವಾಪಗಳು ಕೊಡಾಕತ್ತಾರ. ನಾವು 5 ವರ್ಷದಿಂದ ಅಲ್ಲಿ ಫ್ಯಾಕ್ಟ್ರಿ ಕಬ್ಬು ಹೊಡ್ಯಾಕತ್ತೀವಿ ರೀ. ಆ ಫ್ಯಾಕ್ಟ್ರಿ ಏನು ಪ್ರಾಬ್ಲಮ್ ಇಲ್ಲ, ಯಾವುದೋ ಸಮಸ್ಯೆಗಳಿಲ್ಲ. ಅದಕ್ಕೋಸ್ಕರ ನಾವು ಒಂದು ಮನವಿ ಮಾಡ್ಕೊಳ್ಳೋದಂತ ಡಿ ಸಿ ಅವರಿಗೆ, ಯಾವ ಫ್ಯಾಕ್ಟ್ರಿ ಬೇರೆಯವ್ರಿಗೆ ಕಿವಿ ಕೊಡಬೇಡ್ರಿ, ನಾವು ರೈತರು ಬರೋಬ್ಬರಿದ್ದೀವಿ, ಫ್ಯಾಕ್ಟ್ರಿನ ಬರೋಬ್ಬರೈತಿ. ಇದಕ್ಕೊಂದು ಹೇಳ್ತೀನಿ ಅಷ್ಟೇ. ತಾಲೂಕಿನ ಸಂಗಮನಾಥ ಶುಗರ್ ಫ್ಯಾಕ್ಟರಿಯ ಸಂಬಂಧಪಟ್ಟಿರ್ತಕ್ಕಂಥ ರೈತರು ಹಾಗೂ ಚಾಲಕರು ಹಾಗೂ ಕಬ್ಬಿನ ಗಾಡಿ ಮಾಲಕರು ಕೂಡ ಇವತ್ತು ಆಗಮಿಸಿದ ವಿಷಯ ಏನೆಂದರೆ 2020 ಡಿಸೆಂಬರ್ 23 ಒಂದು ಸ್ಲಿಪ್ಪಿನ ಗೊಂದಲವಾಗಿತ್ತು. ಅದಕ್ಕೋಸ್ಕರ ಇವತ್ತು ಈ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಕಾರ್ಖಾನೆ ಯಾವುದೇ ರೀತಿಯಿಂದ ತಪ್ಪು ನಡೆದಿಲ್ಲ. ಅನೇಕ ಬಾರಿ ಎಲ್ಲ ಟ್ರ್ಯಾಕ್ಟರ್ ಮಾಲೀಕರು ಕೂಡ ಕಾರ್ಖಾನೆಯವರು ತಿಳಿಸದೆ ತೂಕವನ್ನು ಬೇರೆ ಕಡೆ ಮಾಡ್ಕೊಂಡು ಹೋಗಿ ಅಲ್ಲಿ ಕಾಟ ಮಾಡಿದ್ರು ಕೂಡ ಸರಿಯಾಗಿ ಬಂದಿದೆ, ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ ಅಂತ ಹೇಳಿ ಒಂದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ಒಂದು ಸಣ್ಣ ಒಂದು ಯಾವುದೋ ಒಂದು ಗೊಂದಲದಿಂದಾಗಿ ಕಾರ್ಖಾನೆಯ ಹೆಸರು ಒಂದು ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಅಂತೇಳಿ ಎಲ್ಲ ರೈತರ ಪರವಾಗಿ ಇವತ್ತು ನಾವೆಲ್ಲರೂ ಕೂಡ ಬಂದು ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡ್ತಾ ಇದ್ದೀವಿ.